ಇವತ್ತಿನ ರೆಸಿಪಿ ಬಂದು ಆಲೂ ಪರಾಟ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ಆಲೂಗಡ್ಡೆ ಮತ್ತು ಒಂದು ಕ್ಯಾರೆಟ್ನ ತೊಗೊಂಡು ಚೆನ್ನಾಗಿ ತೊಳೆದು ಬೇಯೋಕೆ ಇಡ್ತಾಯಿದ್ದೀನಿ. ನಂತರ ಒಂದು ಬೌಲಲ್ಲಿ ಗೋಧಿ ಹಿಟ್ಟು, ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು, ಹೋಳಿಗೆ ಹಿಟ್ಟಿನ ಥರ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸತಿ ಕ್ಲೀನಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ನೆನೆಯೋಕೆ ಇಡಬೇಕು. ನಂತರ ಬೇಯಿಸಿಟ್ಟಿರೋ ಆಲೂಗಡ್ಡೆ ಸಿಪ್ಪೆ ತೆಗೆದು ಅದನ್ನು ನಾವು ತುರಿಬೇಕು. ಸ್ಮ್ಯಾಶ್ ಚೆನ್ನಾಗಿ ಬರುತ್ತೆ. ನಂತರ ಒಂದು 4 ಈರುಳ್ಳಿ ತೊಗೊಂಡು ಅದನ್ನು ಸಣ್ಣಕ್ಕೆ ಹೆಚ್ಕೋಬೇಕು. ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡು ಅದನ್ನು ಕೂಡ ಸಣ್ಣಕ್ಕೆ ಹೆಚ್ಕೋಬೇಕು. ನಂತರ ಸ್ವಲ್ಪ ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಸ್ಟಫ್ ಚೆನ್ನಾಗಿ ಬರುತ್ತೆ. ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೋಬೇಕು. ನಂತರ ಹೆಚ್ಚಿಟ್ಟಿರೋ ಎಲ್ಲ ಐಟಮ್ಸನ್ನು ಈ ಆಲೂ ಸ್ಟಫಿಗೆ ಹಾಕ್ಕೋಬೇಕು. ಸ್ವಲ್ಪ ಖಾರ, ಅರಿಶಿನ, ಜೀರಾ ಪೌಡರ್, ಗರಂ ಮಸಾಲ, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಆರ್ಗ್ಯಾನೋ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಕೊನೆಗೆ ಸ್ವಲ್ಪ ಲಿಂಬೂನ ಹಿಂಡ್ಕೋಬೇಕು. ನಂತರ ಅದನ್ನು ನೀಟಾಗಿ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆನ ಮಾಡಬೇಕು. ರೋಲನ್ನು ಮಾಡಿಕೊಂಡು ಈ ಥರ ಇಟ್ಕೋಬೇಕು. ಆಲೂ ಪರಾಟ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಇದರಲ್ಲಿ ಚೀಸ್ ಮತ್ತು ಪನ್ನೀರನ್ನ ಹಾಕಿ ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಅದು ಬಿಸಿ ತಿನ್ನೋಕೆ ಮಾತ್ರ ಚೆನ್ನಾಗಿರುತ್ತೆ. ಈ ಥರ ರೋಲ್ ಮಾಡಿಕೊಂಡು ಹಿಟ್ಟು ಮತ್ತು ಸ್ಟಫ್ ಎರಡೂ ಒಂದೇ ಹದದಲ್ಲಿ ಇರಬೇಕು. ಒಂದು ಗಟ್ಟಿ ಮತ್ತು ಒಂದು ತೆಳ್ಳ ಇರಬಾರ್ದು. ಸೊ ಈ ಥರ ಇದ್ದರೆ ಚೆನ್ನಾಗಿ ಉದ್ದೋಗಿ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬೆಂದು ಬರುತ್ತೆ. ಸೊ ಇವಾಗ ನಾನು ಇದನ್ನು ಹಿಟ್ಟಲ್ಲಿ ಅದ್ಕೊಂಡು ಉದ್ದುತ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಜಾಸ್ತಿ ದಪ್ಪ, ಜಾಸ್ತಿ ತೆಳ್ಳನೂ ಇರಬಾರ್ದು. ಮೀಡಿಯಮ್ ಸೈಜಲ್ಲಿ ಉದ್ಕೊಳ್ಳಿ. ಬನ್ನಿ, ಇವಾಗ ಹಂಚು ಕಾದಿದೆ. ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಒರೆಸ್ಕೋಬೇಕು. ಉದ್ದಿರೋ ಪರಾಟನ ಹಾಕಿ ಬೇಯಿಸ್ಕೊಳ್ಳಿ. ಇವಾಗಲೇ ಎಣ್ಣೆ ಹಾಕಬೇಡಿ. 2 ಸೈಡನ್ನು ಪರಾಟ ಬೇಯ್ದ ಮೇಲೇ ಎಣ್ಣೆ ಹಾಕಿ, ಇಲ್ಲಾಂದರೆ ಸೀದೋಗುತ್ತೆ. ಈ ಥರ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೋಡಿ ಈ ಥರ ಬರುತ್ತೆ. ನೋಡಿ ಈ ಥರ ಬಿಸಿ ಬಿಸಿ ಸಾಫ್ಟಾಗಿರೋ ಪರಾಟ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ. ನೀವು ಇದನ್ನು ಮೊಸರು ಜೊತೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ, ಸಾಲ್ಟ್ ಹಾಕಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕಿ ಸರ್ವ್ ಮಾಡ್ಬೋದು. ಮೊಸರು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಪರಾಟಾಗೆ. ನೀವು ಟೇಸ್ಟ್ ಮಾಡಿ ಒಂದು ಸತಿ, ತುಂಬಾ ಟೇಸ್ಟಾಗಿರುತ್ತೆ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.